ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಮುಖಾಂತರ ವಿತ್ ಎಂಟರ್ಟೈನ್ಮೆಂಟ್. ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ತಮ್ಮನೇಲಿ ನೋಡಿ ನಿಮಗೆ ಟಾಪಿಕ್ ಗೊತ್ತಾಗಿರುತ್ತೆ. ಸೊ ಬನ್ನಿ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ತೋಟದಲ್ಲಿ ಅಪ್ಪಾಜಿ ಬೆಳೆದಿರೋವಂಥ ಉಳ್ಳಿ ಗಿಡದ ಬಗ್ಗೆ ಸೊ ಕೆಲವೊಂದಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಸೊ ಹೋಪ್ ನಿಮಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ತಿಳ್ಕೊತೀನಿ. ಇಷ್ಟು ಪುಟಾಣಿ ಜಾಗದಲ್ಲಿ ಅಷ್ಟು ಲಾಭ ತೆಗಿಬೋದಾ, ಅದು 3 months ಓವರ್ ಪೀರಿಯಡಲ್ಲಿ ಅಂತ ಹೇಳಿ. ಸೊ ಬನ್ನಿ ನೋಡೋಣ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆಮೇಲೆ ಈ ವಿಡಿಯೋನ ವಾಚ್ ಮಾಡಿ. ಇನ್ಫಾರ್ಮೇಟಿವ್ ಅನ್ಸಿದ್ರೆ ನೀವು ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಇವತ್ತು ಎಲ್ಲಿದ್ದೀನಿ ಗೊತ್ತಾ ನಾನು? ಗೆಸ್ ಮಾಡಿ. ನಮ್ಮ ಉಳ್ಳಿ ಗಿಡದ ತೋಟದಲ್ಲಿ ಇದ್ದೀನಿ. ಹುಳ್ಳಿಕಾಯಿ ಕಿತ್ಕೊಂತ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದ್ದಾವೆ ಗೊತ್ತಾ. ನಮ್ಮ ತೋಟ ಗಾಯ್ಸ್ ಇದು. ಯಾರು ತಾಡ್ತಾಳೆ ಓಡಾಡ್ತಿರೋರು? ಯಾರು ಸರ್ ನೀವು? ಚೆನ್ನಾಗಿತ್ತಾ ಮತ್ತೆ ಏನಾದ್ರು? ಗೈಸ್, ನಮ್ಮಪ್ಪ ಇವರು. ಹೆಂಗೈತಪ್ಪ ತೋಟದಲ್ಲಿ ಕೆಲಸ ಎಲ್ಲ? ಚೆನ್ನಾಗಿ ಕಡಿಮೆ ನಡೀತಾಯ್ತಾ? ಉಳ್ಳಿಕಾಯಿ ಚೆನ್ನಾಗಿ ಸಿಗ್ತಾಯ್ತಾ? ರೇಟ್ ಎಲ್ಲ ಹೆಂಗೈತೆ? ರೇಟ್ 50 ರೂಪಾಯಿ kg. ಇಳುವರಿ ಸಿಗುತ್ತಾ ಚೆನ್ನಾಗಿ ಮಾಡಿದ್ರೆ? ಯಾರಾದ್ರೂ ರೈತರು ಮಾಡೋಂಥವ್ರಿಗೆ ಏನು ಸಜೆಸ್ಟ್ ಕೊಡ್ತೀರಾ ನೀವು? ಮಾಡಿದ್ರೆ ಕ್ರಮ ಮಾಡಿ ಬರುತ್ತೆ ದುಡ್ಡು. ಬೇಕಾಬಿಟ್ಟಿ ಮಾಡಿದ್ರೆ ಬರಲ್ಲ. ಈಗ ಮಾಡಿ. ಇವು ಎಷ್ಟು ದಿನಕ್ಕೆ ಈ ಥರ ಬಳ್ಳಿ ಕಟ್ಟೋದು? ಬಳ್ಳಿ ಎಷ್ಟು ದಿನ ಕಟ್ಟೋದು ಇವನ್ನ? ಬಳ್ಳಿ 15 ದಿವಸ ಕಟ್ಬೇಕು. ಕೇಳಿಸಲ್ಲ, ಈ ಕಡೆ ತಿರ್ಕೊಂಡು ಹೇಳ್ಬೇಕು. ಬಳ್ಳಿ 15 ದಿವಸ ಕಟ್ಬೇಕು. ಹಾಂ, ಆದ್ರೆ ತಿಂಗಳಿಗೆ ಹೂವು ಆಗುತ್ತೆ, ಎಲ್ಲ ದಾರ ಬಿಡಬೇಕು. ಹಾಂ, ಔಷಧಿ ಹೊಡಿಬೇಕು. ಔಷಧಿ ಜಾಸ್ತಿ ಹೊಡಿಬೇಕಾ ಇದಕ್ಕೂ? ಅದಕ್ಕೂ 3-4 ಟೈಮ್ ಔಷಧಿ. ಇಲ್ಲಾಂದ್ರೆ ಬರೋದೇ ಇಲ್ವಾ? ಅಷ್ಟರಲ್ಲಿ ಬರಲ್ವೇನಪ್ಪ? ಇಲ್ಲ ಅಂದ್ರೆ ಇಳುವರಿ ಕಮ್ಮಿ ಬರುತ್ತೆ. ನೋಡಿ, ಇದೆಲ್ಲ ಇನ್ನೂ ಎಳೆ ಕಾಯಿ, ಬಲ್ತಿಲ್ಲ ಇದು. ಈಗ ಲಾಸ್ಟ್ ಮಾರ್ಕೆಟಿಗೆ ಯಾವತ್ತು ಹಾಕಿದ್ದು ನೀವು? ಎಷ್ಟು ದಿನದಲ್ಲಿ ಕುಯ್ದು ಹಾಕಿದ್ದು ಮಾರ್ಕೆಟ್ಗೆ? ಈಗ 6 ದಿವಸ ಆಯ್ತು. ಹಾಂ, ಇಲ್ಲಿ ಎಂಥವ ಹುಳ ಇದಾವೆ? ಇವೇನಾ ಬೀಳೋದು? ಕರೆ ಹುಳ? ಇದಕ್ಕೆ ಔಷಧಿ ಹೊಡೆಯೋದು? ನೋಡಿ, ತಿಂತಿದ್ದಾವೆಲ್ಲ ಬಂದಿಲ್ಲಿ. ಅದೇ ಮೊನ್ನೆ ಸ್ಪ್ರೇ ಮಾಡಿ. ಹಾಂ, ನೋಡಿ ಹೊರಗಡೆಯಿಂದ ಬರ್ತವಾ? ಅಯ್ಯೋ, ಎಲೆಲ್ಲ ಹಿಂಗೆ ಮಾಡಿದ್ದಾರೆ. ಓಹೋ, ಇದು ಸ್ಪ್ರೇ ಮಾಡಿರೋದ? ಡಾಟ್ ಡಾಟ್ ಆಗಿರೋದು ಔಷಧಿ ಸ್ಪ್ರೇ ಮಾಡಿರೋದೆ? ಚಿಕ್ಕಿ ಚಿಕ್ಕಿ ಥರ ಆಗಿರೋದು? ಇಲ್ಲಾಂದ್ರೆ ಎಲ್ಲ ಇವೆಲ್ಲ ಆಗ ಹೋಗ್ಬಿಟ್ಟವೆಲ್ಲ ಗಿಡ ಹೋಗ್ತಾವೆ. ಓಕೆ, ಇದು ಅಡಿಕೆ ತೋಟ. ಈ ಥರ ಚೆನ್ನಾಗಿ ಮಾಡಿದರೆ ಇಳುವರಿ. ಹಾಂ, ಇಲ್ಲಿದೆ ಕಾಯಿ ಕಾಣಿಸ್ತಿದೆ ಬಲ್ತಿರೋ. ಇವು ಬಳ್ಳಿ ಕಿತ್ಕೊಳಲ್ವಾ? ನಾವು ಕಾಯಿ ಕಿತ್ಕೋಬೇಕಾದ್ರೆ ಬಳ್ಳಿ ಹಾಳಾಗಲ್ವಾ? ಇಲ್ಲ, ಹಿಡ್ಕೊಂಡು ಕೇಳ್ಕೋಬೇಕು. ಈಗ ಹಿಂಗೆ ಹಿಡ್ಕೊಂಡು. ಹಾಂ, ಎಷ್ಟು ಚೆನ್ನಾಗಿದೆ ಅಂದರೆ, ಎಷ್ಟು ಗ್ರೀನರಿ, ತಣ್ಣಗಿದೆ ಮಾತ್ರ ಇದ್ರೊಳಗಡೆ. ನೋಡಿ ಎಷ್ಟು ಹುಳ ಇದ್ದಾವೆ. ಈ ಹುಳಗಳೇ ನಮ್ಮ ಬೆಳೆನ ಕಡಿಮೆ ಮಾಡೋದು ಅಂಡ್ ನಮಗೆ ಲಾಭ ಬರದೇ ಇರೋ ಥರ ಮಾಡೋದು. ನೋಡಿ, ಗಿಡಗಳ ಎಲೆಗಳನ್ನೂ ಎಲ್ಲ ಕಟ್ ಮಾಡಿದ್ದಾವೆ. ಎಷ್ಟೊಂದು ಕಾಯಿ ಎಲ್ಲ ಕಿತ್ತಿದೆ. ಎಲ್ಲ ಬಲ್ತಿರೋ ಕಾಯಿಗಳು ತಗೊಳ್ಳಲ್ಲ, ಅದರಲ್ಲೂ ಸೆಲೆಕ್ಟೆಡ್ಡು.
ಆ್ಯಂಡ್ ಈ ತೋಟಕ್ಕೆ ಕಣ್ಣೆಸ್ರಾಗಬಾರ್ದು ಅಂತ ನೋಡಿ ಇಲ್ಲಿ ದೃಷ್ಟಿಗೊಂಬೆಗೆ ಯಾವ ರೀತಿ ಇದ್ದಾರೆ. ಈ ಫೋಟೋ ಅಂತೂ ಎಲ್ಲ ಕಡೆ ಫೇಮಸ್ ಆಗೋಗ್ಬಿಟ್ಟಿದೆ ಅಲ್ಲ. ಯಾಕಪ್ಪ ಚಿಕ್ಕಪ್ಪನ ಗಾಡಿ ಕೂತ್ಕೊಳ್ಳೋಕೆ ಹೋಗ್ತಿದ್ದೀರಾ? ಹಾಂ, ಇದು ಸಿಬ್ಬೆಕಾಯಿ ಬಿಟ್ಟಿಲ್ವಾ? ತಡೀರಿ ನೋಡ್ಕೊಂಬರ್ತೀನಿ ನೋಡಿ. ಅಳಸ್ನ ಹಣ್ಣಾಗೈತಾ? ಕೆತ್ತಗಾಯಿಗೆ ಇಲ್ವಾ? ಕೆತ್ತಗಾಯಿ ಸಾಂಬಾರಲ್ಲಿ ತಿನ್ನಂಗೆ ಆಗ್ಬಿಟ್ಟಿದೆ ನನಗೆ. ನೋಡಿ ನಿಂಬೆ ಗಿಡ ಹಾಕಿದ್ದಾರೆ. ಇಲ್ಲಿ ನಿಂಬೆ ಗಿಡ ಇದೆ, ಇಲ್ಲಿ ಎಳ್ಳಿ ಗಿಡ ಇದೆ. ಸೀಬೆಕಾಯಿ ಹಣ್ಣಾಗಿದೆ, ತಿಂದು ಎಷ್ಟೋಗಿದ್ದಾವೆ ಪಕ್ಷಿಗಳು. ಆ್ಯಂಡ್ ಇನ್ನೊಂದು, ನಮ್ಮ ತೋಟದಲ್ಲಿ ಬೇಕು ಅಂತಲೇ ಅದೇ ಕೆಲಸವಾಗಿ ಹಾಕ್ತಾರೆ ಸೀಬೆ ಗಿಡನ. ಏನಕ್ಕೆ ಗೊತ್ತಾ? ಅಳಿಲ್ಗಳು ಬಂದು ಊಟ ಏನು ಸಿಗಲ್ಲ ಅದಕ್ಕೆ ಅಂದರೆ, ಇದು ಅಡಕೆದು ಇರುತ್ತಲ್ವ ಎಳೆದು, ಅದನ್ನೆಲ್ಲ ಚೀಪಿ ಬಿಸಾಕ್ಬಿಡ್ತವೆ. ಅದಕ್ಕೋಸ್ಕರ ಈ ಥರ ಹಣ್ಣು ಹಂಪ್ಲೇನಾದರೂ ಇದ್ದರೆ ಅವು ಇದರಲ್ಲೇ ಬಿಸಿ ಆಗಿಬಿಡ್ತವೆ. ಸೊ ತೋಟ ಹಾಳಾಗಲ್ಲ. ಸೊ ಹಿಂಗೆಲ್ಲಾದರೂ ಬದಿಗಳಲ್ಲಿ ಹಾಕ್ಕೊಂಡ್ರೆ ಯೂಸ್ ಆಗುತ್ತೆ. ನೋಡಿ ಇನ್ನೆಲ್ಲ ಪುಟ್ಟಾಣಿಗಿದೆ ಸೀಬೆಕಾಯಿ. ಸೊ ದಪ್ಪ ಆಗಿಲ್ಲ ಇವೆ ಅವನು. ಹೋಗಿರೋಕೆಲ್ಲ ಸಸಿ ಇಟ್ಟಿದ್ದಾರೆ. ಇಲ್ಲೊಂದು ಬಿದ್ದೋಗ್ಬಿಟ್ಟಿದೆಯಲ್ಲ, ಅಯ್ಯೋ ಹಾಳಾಗ್ಬಿಟ್ಟಿದೆಯಲ್ಲ. ನನಗಂತೂ ಸಕ್ಕ ಫೇವ್ರೇಟ್ ಸೀಬೆಕಾಯಿ ಇದೆ. ನಾನು ಬಂದಾಗೆಲ್ಲ ಬರೀ ಕಾಯೇ ಇರ್ತವೆ ಇದರಲ್ಲಿ. ಒಂದು ಸಲನೂ ಹಣ್ಣಾಗಿಲ್ಲ. ಒಂದು ಗಿಣಿ ಕುರ್ಕ ಇದೆ, ಬಟ್ ಗಿಣಿ ಕುರ್ಕ ತಿನ್ನೋಕ್ಕೆ ಭಯ. ಯಾರೋ ರೀಲ್ಸಲ್ಲಿ ಹಾಕಿದ್ರು, ಹಾವು ಕಚ್ಬಿಟ್ಟು ಹೋಗಿದೆ ಅದನ್ನು ಅಂತ. ಹನ್ನೆರಡು ಆಗ್ಬಿಟ್ಟಿದ್ರೆ ಚೆನ್ನಾಗಿದೆ. ಇದು ಹಾವು ಕಚ್ಚಿರೋಕ್ಕಲ್ಲ, 100%. ಅದು ಪಕ್ಷಿ ಕಚ್ಚಿರೋದು. ಏನು ಗೊತ್ತಾ, ಪಕ್ಷಿ ಕಚ್ಚಿ ಬಿಟ್ಟಿರ್ತಾವಲ್ವ, ಸೊ ಆ ಹಣ್ಣು ತುಂಬಾ ಟೇಸ್ಟ್ ಇರುತ್ತೆ. ಇದು ಮಾಮೂಲಿ ಇದು ಸೀಬೆಕಾಯಿದು. ಈ ಕಡೆ ಈ ಮರದಿರೋದು ಚಂದ್ರ ಸೀಬೆಹಣ್ಣು. ಚಂದ್ರ ಸೀಬೆಹಣ್ಣು ಅಂದರೆ ಫುಲ್ಲು ರೆಡ್ ಕಲರ್ ಇರುತ್ತೆ, ಸಕ್ಕ ಸ್ವೀಟ್ ಇರುತ್ತೆ. ಆ್ಯಂಡ್ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇದು ರೌಂಡ್ ಶೇಪ್ ಇರುತ್ತೆ ಕಾಯಿ, ಇದು ಸ್ವಲ್ಪ ಚೂಪಾಗಿರುತ್ತೆ. ಚಂದ್ರ ಸೀಬೆ ಅಂದರೆ ಇಲ್ಲಿ ಗೊತ್ತಾಗ್ತಿದೆಯಲ್ವ ನೋಡಿ, ಈ ಥರ ಶಾರ್ಪ್ ಇರುತ್ತೆ. ಇದು ಚಂದ್ರ ಸೀಬೆ ಅಂದರೆ ರೆಡ್ ಕಲರ್ ಇರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ವೈಟ್ ಕಾಯಿದು. ಅಲ್ಲೊಂದು ಎಳ್ಳು ಗಿಡ ಹಾಕಿದ್ದಾರೆ, ಇದು ಯಾಕೋ ಒಣ್ಕೊಂಡು ಹೋಗಿದೆ. ಎಲ್ಲ ಇದು ಔಷಧಿ ಹೊಡೆದು ಮಿಷಿನ್ ಹೊಡಿಸಿರೋದಕ್ಕೆ ಸತ್ತೆನ ಫುಲ್ಲು ಒಂಥರ ಒಣಗೋಗಿರೋ ಥರ ಆಗಿದೆ. ನಾನು ಲಾಸ್ಟ್ ಟೈಮ್ ಬಂದಾಗ ಫುಲ್ಲು ಸತ್ತೆ ಹತ್ಬಿಟ್ಟಿತ್ತು. ಎಲ್ಲ ಡ್ರಿಪ್ ಇರಿಗೇಷನ್ ಸಿಸ್ಟಮು. ಕಟ್ಟೆ ಮುಚ್ಚಿದ್ರನಪ್ಪ? ಕಟ್ಟೆ ಇತ್ತಲ್ಲ, ಅದನ್ನ ಮುಚ್ಚಾಕಿದ್ರಾ? ನಾವು ಸಣ್ಣ ಹುಡುಗರಿದ್ದಾಗ ಈಗ ಈ ಪ್ಲೇಸಲ್ಲಿ ಒಂದು ಕಟ್ಟೆ ಇತ್ತು. ಆ ಕಟ್ಟೆ ಒಳಗಡೆ ಬಂದು ನೀರು ಬಿಟ್ಟು ಪ್ಲಾಸ್ಟಿಕ್ ಹಾಕಿರೋರು ಬೇಸಿಗೆ ಟೈಮಲ್ಲಿ ಜಾಸ್ತಿ. ಅದಾದ್ಮೇಲೆ ತೆಗೆದ್ಬಿಡೋರಲ್ವ, ಸೊ ನಾವು ಅದರೊಳಗಡೆ ಕಟಾಡಿವು ಬಂದು. ನೋಡಿ, ಇದು ಹಲಸಿನಣ್ಣು ಎಲ್ಲ ಮೊನ್ನೆ ಕಿತ್ಕೊಂಡೋಗಿದ್ದಾರೆ, ಕೊಟ್ಟಿದ್ವಿ. ಸೊ ಇದು ಏನು ಸೈಜ್ ಇದೆ, ಇದ್ರ 3ರಷ್ಟು ಸೈಜ್ ಆಗುತ್ತೆ. ಇದು ಅಷ್ಟು ದಪ್ಪ ಆಗುತ್ತೆ, ಆಲ್ಮೋಸ್ಟ್ 20 kg ಮೇಲೆ ಬರುತ್ತೆ ಅಲ್ವೇನಪ್ಪ? ಇದು ಹಲಸಿನಕಾಯಿ, ಇದು 20 kg ಮೇಲೆ ಬರುತ್ತಲ್ವ? ಇದು ಬಲ್ತಿದ್ವಲ್ಲ ಅದು ದಪ್ಪದದು. ಹಾಂ, ಅವೆಲ್ಲ ಖಾಲಿ ಆದ್ವಾ? ಇದು ನಾನು ಹುಟ್ಟಕ್ಕೆ ಮುಂಚೆಯಿಂದನೂ ಐತಿ ಮಿಷಿನ್ ರೂಮ್. ಎಷ್ಟು ವರ್ಷ ಹಳೇದು. ಈ ಜಾಗದಲ್ಲಿ ಒಂದು ಮಾವಿನ ಗಿಡ ಇತ್ತು. ಇದರಲ್ಲಿ ಯಾವಾಗಲೂ ಬಂದು ಇದನ್ನ ಏನು ಕೋತಿ ಮುಡ್ಸಾಟ ಅಂತ ಏನೋ ಆಡ್ತಿದ್ವಿ. ಅಪ್ಪ ಮರ್ಕೋತಿ ಆಟ. ಮರ್ಕೋತಿ ಆಟ ಆಡ್ತಿದ್ವಿ. ಅದನ್ನ ಆಡ್ಬೇಕಾದ್ರೆ ನನ್ನ ಮೇಲೂ ಕತ್ತಿ ಹತ್ತಿ ಭಯ ಪಟ್ಕೊಂಡು ಹೋಗ್ತಿದ್ದೆ, ಸಿಕ್ಬಿಡ್ತಿದ್ದೀನ ಅಂತ. ನಮ್ಮಣ್ಣ ಓಡಿಸ್ಕೊಂಬರ್ತಿತ್ತು. ಕಾಗೆ ಬಂದು ಕುಕ್ಬಿಟ್ಟಿತ್ತು ತಲೆಗೆ.
ಆ್ಯಂಡ್ ಇಲ್ಲಿ ಹುಣಸೆ ಮರ, ಇಲ್ಲಿ ಬಂದು ಯಾವಾಗಲೂ ಹುಣ್ಸೆಹಣ್ಣು ಕಿತ್ಕೊಂಡು ಹೋಗ್ತಿದ್ವಿ. ಸೊ ಎಷ್ಟು ಮೆಮೊರೀಸ್ ಇದೆ ಇಲ್ಲೆಲ್ಲ ಅಂದರೆ. ಇನ್ನು ಆ ಸೈಡೆಲ್ಲ ಫುಲ್ಲು ಖಾಲಿ ಇತ್ತು ಜಾಗ ಇದೆಲ್ಲ. ಇಲ್ಲೆಲ್ಲ ಇವಾಗ ಮಾವಿನ ಗಿಡ ಇಟ್ಟಿದ್ದಾರೆ. ಫುಲ್ಲು ಖಾಲಿ ಇತ್ತು ಅಲ್ಲಿ ಖಾಲಿ ಇದ್ದಾಗೆಲ್ಲ ಅಲ್ಲಿಗೆಲ್ಲ ಹೋಗಿ ಆಟಾಡ್ತಿದ್ವಿ ಜಾಸ್ತಿ. ಆಮೇಲೆ ಅಲ್ಲಿ ಜಾಸ್ತಿ ನವಿಲುಗಳು ಬರುತ್ತೆ, ಆ ನವಿಲ್ಗರಿ ಹಾಯ್ಕೊಂಬರೋಕ್ಕೆ ಅಂತೇಳಿ ಹೋಗ್ತಿದ್ವಿ ನಾವು. ಚಿಕ್ಕವರಿದ್ದಾಗಿಂದನೂ ತೋಟಕ್ಕೆ ಬಂದಿರೋದು ಕಡಿಮೆನೇ. ನಾವು ಅಪ್ಪ ಕರ್ಕೊಂಬತ್ತಿದ್ವಿಲ್ಲ, ಬಿಸಿಲು ಏನು ಮಾಡೋಕ್ಕೆ ಅಂತ ಅನ್ನೋರು. ಈಗಲೂ ಅಷ್ಟೇ ಬಲವಂತ ಮಾಡಿ ನಾನೇ ಕರ್ಕೊಂಬರೋದು, ಅಪ್ಪ ತೋಟಕ್ಕೆ ಹೋಗೋಣಲ್ಲಿ ಅಂತ. ಏನು ಮಾಡಬತ್ತಿ ಅಲ್ಲಿ ಅಂತಾರೆ. ಅವ್ರಿಗೇನು ಗೊತ್ತಾ ಖುಷಿ, ನಾವು ಕಷ್ಟಪಟ್ಟಾಗ ನಮ್ಮ ಮಕ್ಕಳು ಕಷ್ಟಪಡಬಾರ್ದು, ಅವ್ರು ಖುಷಿಯಾಗಿರಲಿ ಅಂತ ಅವ್ರ ಆಸೆ. ಏನು ಮಾಡೋದು, ಎಲ್ಲರೂ ಹಂಗೆ ಇರಲ್ವಲ್ಲ. ಟೀ ಶರ್ಟ್ಗಳೆಲ್ಲ ಇಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ಗಳಾಗಿದ್ದಾರೆ ನಮ್ಮ ತೋಟಕ್ಕೆ. ಯಾವಾದರೂ ಬಟ್ಟೆಗಳು ಹಳೆವಾದರೆ. ಆ್ಯಂಡ್ ಇಲ್ಲಿ ಸೀರೆ ಕಟ್ಟಿದ್ದಾರೆ, ಗರಿ ಬಿದ್ದು ಈ ದಾರ ಎಲ್ಲ ಕಟ್ಟಾಗಿದೆ. ಈ ಸೀರೆ ಕಟ್ಟಿರೋದು ಏನಕ್ಕೆ ಅಂತ ಹೇಳಿದ್ರೆ, ಕಾಡಂದಿಗಳು ನವಿಲುಗಳು ನುಗ್ತವೆ, ನುಗ್ಗಿ ಬೆಳೆ ಎಲ್ಲ ನಾಶ ಮಾಡ್ತವೆ. ಅದಕ್ಕೆ ಈ ಹಳೆ ಸೀರೆಗಳಿರ್ತಾವಲ್ವ ಆ ಥರ ಕಟ್ಟಿರ್ತಾರೆ. ಅವು ಕಟ್ಟಿದಾಗ ಅವಕ್ಕೆ ಸ್ವಲ್ಪ ಸಾಫ್ಟ್ ಟಚ್ ಆದಾಗ ಎದ್ರುಕೊಂತಾವಂತೆ, ಅವು ಬರಲ್ವಂತೆ ಒಳಗೆ. ಹಾಗೆ ನೋಡಿ. ಸೊ ಫೈನಲಿ ನಮ್ಮ ತೋಟಕ್ಕೆ ಬಂದ್ವಿ ಇವತ್ತು. ಓಕೆ, ನೆಕ್ಸ್ಟ್ ಇವಾಗ ಮನೆಗೆ ಹೋಗ್ತೀವಿ. ಮನೆಗೆ ಓದಿ ಕಂಟಿನ್ಯೂ ಮಾಡ್ತೀನಿ, ನೋಡೋಣ. ಕೆರೆ ಒಳಗೆ ಸ್ವಲ್ಪ ಕರ್ಕೊಂಡೋದೆ, ಹಂಗೆ ಕಂಟಿನ್ಯೂ ಮಾಡ್ತೀನಿ. ಕೆರೆ ತೋರಿಸ್ಕೊಂಡು ಹೋಗ್ತೀನಿ, ಬಟ್ ನೀರು ಕಡಿಮೆ ಆಗಿದೆ. ಆ್ಯಂಡ್ ಇಲ್ಲ ಅಂತ ಹೇಳಿದ್ರೆ ರೋಡಾಗ ಹೋದರೆ ಅಲ್ಲಾಸೆ ಹೋಗೋಣ. ಓಕೆನಾ? ಪೈಪಲ್ಲಿ ನೀರು ಬರ್ತಾವೆ, ಮೋಟ್ರ್ ಆನ್ ಮಾಡಿರ್ಬೇಕು ಅಪ್ಪಾಜಿ. ಇದೇನಿದೆ ಇದು ಗಲೀಜು ಅಂತ ನೋಡ್ತಿದ್ದೀರಾ? ಒಂದು ಎಮ್ಮೆ ಕರ ಕಟ್ಟಿದ್ದಾರೆ ತೋಟದಲ್ಲಿ, ಬೇರೆ ಪ್ರಾಣಿಗಳು ಬಂದು ಎಲ್ಲ ಹಾಳು ಮಾಡ್ತವೆ ಅಂತೇಳಿ. ಮೇವು ವೇಸ್ಟ್ ಆಗುತ್ತಲ್ವಾ, ಅದಕ್ಕೆ ಕರುನ ತೊಗೊಂಡು ಸಾಕೋದು, ಅದನ್ನು ಗಬ್ಬ ಮಾಡಿ ಮಾರೋದು. ನೋಡಿ ಅಲ್ಲಿದ್ದಾಳೆ, ಕಾಣಿಸ್ತಿದ್ದಾಳ ಸುಂದ್ರಿ, ಇಟ್ಲೇ ನೋಡ್ತಾವಳೆ ನಾನು ಬಂದಿರೋದಕ್ಕೆ. ಜಲಧಾರೆ ಯಾಕೆ ಹಂಗೆ ಓಪನ್ ಆಗಿ ಬಿಟ್ಟಿದ್ದೀರಾ ಅಪ್ಪ? ಹಾಂ, ಇದೇನು ಡೈರೆಕ್ಟ್ ಬೋರಿಂದನೇ ಹಾಕಿದ್ದೀರಾ? ಯಾಕೆ? ಹಾಂ, ಅಲ್ಲ ಡೈರೆಕ್ಟ್ ಬೋರಿಂದ ಹಂಗೆ ಬಿಟ್ಬಿಟ್ಟಿದ್ದೀರಲ್ಲ? ಹ್ಞೂ. ಹ್ಞೂ, ಇವೇ ನೀವು ಬಾಳೆ ಗಿಡ? ಎಂತ ಬಾಳೆ ಗಿಡ ಇವು? ಬಾಳೆ ಗಿಡ ಅಲ್ವಾ? ಅರಿಶಿನ? ಮಾಮೂಲಿ ಅಡುಗೆ ಅರಿಶಿನ? ನೋಡಿ, ನಾನು ಬಾಳೆ ಗಿಡ ಅನ್ಕೊಂಬಿಟ್ಟೆ. ಸೇಮ್ ಹಂಗೆ ಇದೆ, ಬಾಳೆ ಎಲ್ಲ ಥರನೇ, ಬಾಳೆ ಸೊಸಿ. ನಾನು ಮೇ ಬಿ ಕೆಸರು ಬಾಳೆ, ನೀರು ಬಾಳೆ ಅಂತಾರಲ್ಲ, ಅದಿರ್ಬೋದು ಅಂದ್ಕೊಂಡೆ. ನೋಡಿದ್ರೆ ಈ ಬಾಳೆ ಕಣ್ಣು ಕುಂಡಲ್ಲ. ಕೆರೊಳಗ ಸೋಗದ? ಹ್ಞೂ, ರೈಟ್. ಹಾಂ, ಬಾಯ್ ಬಾಯ್. ಏನಿಲ್ಲ ಮನೆ. ಹಾಂ, ಲಾಯರ್ ಇದ್ದೀನಂತೆ. ಬಂದಿಲ್ಲಪ್ಪ, ಬಂದಲ್ಲ ಕಾರು. ಹ್ಞೂ, ಗೇಟ್ ಬೀಗ ಹಾಕಿದ್ದೀರಲ್ಲಮ್ಮ? ಹಾಂ, ಇದು ಗೈಸ್, ಇದು ತೋಟದಲ್ಲಿ ಇರೋದು ನಮ್ಮ ದೊಡ್ಡಪ್ಪವ್ರ ಮನೆ. ಇದು ನಮ್ಮ ದೊಡ್ಡಮ್ಮ ಇವರು.
ಅವಳು ಕಂಪ್ಯೂಟರ್ ಒಂದು ಕಳ್ಸೋಣ ಅಂತಿದ್ದೆ 2 ದಿವಸ ಅದು ಮುಗಿಲಿ ಮುಗಿದ್ಮೇಲೆ ಕಳ್ಸೋಣ ಅನ್ಕೊಂಡೆ 21 ತಿಂಗಳಲ್ವ ಕೋರ್ಸು 15 ದಿವಸ ಆಯ್ತೆ ಹೋಗಿ ಬರೀ ಬಿಡಮ್ಮ ಅಂದ್ರು ಕಾಲೇಜಿಗೆ ಸೇರಿಸ್ತಾರೆ ಯಾವುದಕ್ಕೆ ಎಸ್ ಐ ಟಿನೇನಾ ಸೇಟಿ ಕಾಲೇಜ್ ಸೀಟ್ನ ಯಾಕೆ ರೊಟ್ಟಿ ಹಾಕೊಂಡಿದ್ದೀನಿ ಬೇಡ 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 ಟೀ ಅಲ್ಲ ಅಯ್ಯೋ ನಿಮ್ಮ ಅಲ್ಲಿ ಬಿಡ್ಲಿಲ್ಲ ಎಲ್ಲಿ ಊರೊಳಕ್ಕೆ ನಾನು ರೊಟ್ಟಿ ಕಳ್ಸಿ ಹೋಗಿದ್ದೆ ಸಾಂಬಾರಿತ್ತು ತಿನ್ಕೊಳ್ಳೋಣ ಅಂತವ ಏನು ಅಕ್ಕಿ ರೊಟ್ಟಿನಾ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿನೇ ಕಳಿಸಿ ತಿನ್ನುವ ಹಂಗೆ ಇಟ್ಟಿದ್ದೀನಿ ನೋಡಿ ನಂಗೆ ಇವತ್ತು ರೊಟ್ಟಿ ದೋಸೆ ಎಲ್ಲ ಬೇಜಾರಾಗ್ಬಿಟ್ಟು ಬೇಡ ಇದಾವ ಸಿಬೇಕಾಯಿ ಎಲ್ಲ ಮ್ಯಾಲೂ ಸಿಗುತ್ತೆ ಎಲ್ಲೂ ಸಿಗ್ಲಿಲ್ಲ ಹೋಯ್ತಾ ಹ್ಞೂ ಅಲ್ಲಿ ಕಾಣಲಿಲ್ಲಪ್ಪ ಇಲ್ಲಿ ಒಂದೇ ಒಂದು ಇತ್ತು ಗಿಣಿ ಕುರುಕ್ನಂಥದ್ದು ಚಿರು ಅಂತೂ ಫೋನ್ ಮಾಡಿಕ್ತಾನೆ ಹಾಂ ಅವನು ಕರ್ಕೊಂಬರ್ಬೇಕಾಯ್ತು ಅದನ್ನ ಅವ್ನಿಗೇನು ಗೊತ್ತಾಗುತ್ತಪ್ಪ ತೋಟಕ್ಕೆ ಬಂದರೆ ಇದೇ ಕೆರೆ ಶಿವನಹಳ್ಳಿ ಕೆರೆ ಯಾವ ಜಾಗದಲ್ಲಪ್ಪ ನಿಂಗೆ ಇದು ಅರೆಕೋಲ್ ಚುಚ್ಚಿದ್ದು ಇಲ್ಲ ಇಲ್ಲ ಡೇಂಜರಸ್ ಸ್ಪಾಟ್ ಇದು ನೋಡಿ ಆ ಕಡೆಗೆ ಒಂಚೂರು ಸ್ಲಿಪ್ ಆದ್ರೆ ಕೆರೆ ಒಳಗೆ ಆ ಕಡೆಗೂ ಹಳ್ಳ ಇಲ್ಲೆಲ್ಲ ನೀರಿದೆ DL ತಗೋಬೇಕು ಅನ್ನೋರು ಈ ರೋಡಲ್ಲಿ ಬಂದು ಗಾಡಿ ಓಡಿಸಿ ಸಕ್ಸಸ್ ಆಗಬೇಕು ಸೊ ಆವಾಗ DL ತಗೋಬೇಕು ಸರಿ ಹೋಗುತ್ತೆ ಅವಪ್ಪ ಈ ರೋಡಾಗ ಗಾಡಿ ಓಡಿಸೋದ್ರಂದ್ರೆ ನಂಗಂತೂ 1 ಅವರೇ ಬೇಕೇನಪ್ಪ ಬೆಳಗ್ಗೆ ಎದ್ದು ಇದೆ ರೋಡಾಗ ಓಡಾಡ್ತಾರೆ ಇವರು ಇಲ್ಲಿ ಶುಂಠಿ ಹಾಕಿದ್ದಾರೆ ಇಲ್ಲಿ ಶುಂಠಿ ಕಿತ್ತಿದಾರೇನಪ್ಪ ಇಲ್ವಾ ಎಲ್ಲಿ ನೋಡಿದ್ರು ಮಾವಿನ ಗಿಡ ಅಡಿಕೆ ಗಿಡ ತೆಂಗಿನ ಗಿಡ ಬಾಳೆ ಗಿಡ ಇದೇ ನಮ್ಮ ಕಡೆ ಫೇಮಸ್ ಬೆಳೆಗಳು ಅಲ್ಲಿ ನಮ್ಮ ಮನೆ ಕಾಣಿಸುತ್ತೆ ನೋಡಿ ಕಾಣಿಸ್ತಿದ್ಯಾ ಇವಾಗ ಕಾಣಿಸುತ್ತಾ ಇದು ನಮ್ಮ ಮನೆ ಹತ್ರ ಇರೋ ಜಮ್ನೆರಳೆ ಮರ ಒಂದು 50 ವರ್ಷ ಆಗೈತೇನಪ್ಪ ಈ ಮರಕ್ಕೆ ನೋಡಿ ಎಲ್ಲ ಹಣ್ಣು ಬಿಟ್ಟಿದ್ದೇವೆ ಆಮೇಲೆ ಬರಬೇಕು ಬಂದು ಒಂದು ರೌಂಡ್ ಕಿತ್ಕೊಂಡು ಹೋಗ್ಬೇಕು ಫೈನಲಿ ನಮ್ಮ ಮನೆಗೆ ಬಂತು ದ್ವಾರಪಾಲಕರು ಹೆಂಗೆ ಮಲಗಿದಾರೆ ನೋಡಿ ತಣ್ಣ ತಂಪಾಗ ಅನಿಸುತ್ತೆ ಮರೆಯಲ್ಲಿ ಮೇಲಿದ್ದೀರಾ ಅಲ್ಲೇಕ್ ಹೋಗಿದ್ದೀರಾ ಹಾಯ್ ಮೇಡಮ್ಮ ಹ್ಞೂ ಹಾಯ್ ಮಾಡು ಬತ್ತು ತಾತನಾ ಚೆನ್ನಾಗಿ ಕಾಣ್ತೈತಾ ಬೋಡ್ಬುಲ್ಡೆ ಇದ್ರಲ್ಲಿ ಟೀ ಮಾಡಿದ್ರೆ ಮಾತ್ರ ಸಖತ್ ಹೆಲ್ತ್ಗೂ ಒಳ್ಳೇದು ಅಕ್ಕಿ ಗೂಡ್ ಕಟ್ಟೈತಿಲ್ಲಿ ಮೊಟ್ಟೆ ಐತೇತಾ ಆಕಾಶ ಪೂರ್ತಿ ತಲೆ ಮೇಲೆ ಬಿದ್ದು ಚೆನ್ನಾಗಿದ್ದೀರಾ ಸೊ ಇವಾಗ ಇದರಿಂದ ನಾನು ಟೀ ಮಾಡ್ತೀನಿ ಇವಾಗ ಹಿಂಗೈತಿ ನೀಲಿ ನೀನ್ ಸೀರೆ ಕಲರ್ ಐತಿ ಅನ ಇಲ್ವೇ ನಂಟಿ ಫುಲ್ಲು ದೊಡ್ಡದಾಗ ಬಂದಿದೆ ಮನೆಯಲ್ಲೇ ಮರ ಕತ್ತಿದ್ದಾರೆ ಸೊ ನೋಡೋಣ ನಮಗೇನಾರ ಕಿತ್ತು ಕೊಡ್ತಾರ ಅಂತ ಹುಡುಗನ ಅಂಕೇರಿ ಸೊಳ್ಳೆ ಅಂತೀವಿ